ಮಧುಗಿರಿಯ ಶಿರಾಗೇಟ್ ಹತ್ತಿರ ಇವತ್ತು ಪುರಸಭೆಯವರು ಮಾಡಿದ ಅನಾಹುತ ನೋಡಿದ್ರೆ ಕಾನೂನು ಅಂದ್ರೆ ಬರೀ ಬಡವರಿಗೆ ಮಾತ್ರನಾ ಅನ್ನೋ ಪ್ರಶ್ನೆ ಎಲ್ರಿಗೂ ಕಾಡ್ತಿದೆ. 15-20 ವರ್ಷದಿಂದ ದುಡಿದು ತಿಂತಿದ್ದ ಬಡವರ ಅಂಗಡಿಗಳನ್ನ ಒಂದು ಕಾಗದದ ನೋಟಿಸ್ ಕೊಡದೆ ಬರೀ ಬಾಯಲ್ಲೇ ಹೇಳಿ ಜೆಸಿಬಿ ಬಿಟ್ಟು ಒಡೆದಾಕಿದ್ದಾರೆ. ಈ ಅಧಿಕಾರಿಗಳಿಗೆ ಅಷ್ಟೊಂದು ಧೈರ್ಯ, ಅಷ್ಟೊಂದು ಆವೇಶ ಬಡವರ ಅಂಗಡಿ ಒಡೆಯುವಾಗ ಮಾತ್ರ ಬರುತ್ತಾ? ಅದೇ ರಸ್ತೆ ಉದ್ದಕ್ಕೂ ತುಮಕೂರು ಗೇಟ್ನಿಂದ ಶಂಕರ್ ಟಾಕೀಸ್ ದಾಟಿ ಬಸವಣ್ಣನ ಬೆಟ್ಟದವರೆಗೂ ಕಣ್ಣಿಗೆ ಕಾಣೋ ದೊಡ್ಡ ದೊಡ್ಡ ಅಕ್ರಮ ಕಟ್ಟಡಗಳು, ಒತ್ತುವರಿ ಮಾಡಿರೋ ಫ್ಲಾಟ್ಗಳು ಇವರ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ? ಅಲ್ಲಿರೋದು ಮನುಷ್ಯರಲ್ವಾ? ಇಲ್ಲಾಂದ್ರೆ ಅಲ್ಲಿರೋ ಅಕ್ರಮ ಕಟ್ಟಡಗಳ ಮಾಲೀಕರಿಗೆ ಎದ್ರಿಕೊಂಡು ಬಾಯಿ ಮುಚ್ಕೊಂಡು ಕೂತಿದ್ದೀರಾ? ಪಾಪದ ಬಡ ವ್ಯಾಪಾರಿಗಳು ಕಣ್ಣೀರ್ ಹಾಕಿದ್ರು ಕರ್ಣೆ ಇಲ್ದಂತೆ ಜೆಸಿಬಿ ಚಲಾಯಿಸಿದ್ದೀರಾ. ಅಂದ್ರೆ ನಿಮ್ಮ ಅಧಿಕಾರ ಕೇವಲ ಬಡವರ ಹೊಟ್ಟೆ ಮೇಲೆ ಹೊಡೆಯೋಕೆ ಮಾತ್ರ ಸೀಮಿತನಾ? ಬಸ್ ಸ್ಟ್ಯಾಂಡ್ ಉದ್ಘಾಟನೆ, ಕೆಇಬಿ ಕಟ್ಟಡದ ನೆಪ ಹೇಳ್ತೀರಾ, ಆದ್ರೆ ಅಕ್ರಮವಾಗಿ ಬೆಳೆದಿರೋ ಶ್ರೀಮಂತರ ಕಾಂಪ್ಲೆಕ್ಸ್ ಹೊಡೆಯೋಕೆ ಯಾಕೆ ನಿಮ್ಮ ಜೆಸಿಬಿ ಅಲ್ಲಿಗೆ ಹೋಗಲ್ವಾ? ಬಡವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋ ಯೋಗ್ಯತೆ ನಿಮ್ಗಿಲ್ಲ ಅಂದ್ಮೇಲೆ ಈ ರೀತಿ ದರ್ಪ ತೋರ್ಸೋದ್ ಬಿಟ್ಟು ಆ ಕುರ್ಚಿ ಮೇಲೆ ಕೂರೋ ನೈತಿಕ ಹಕ್ಕಾದ್ರೂ ನಿಮ್ಗಿದ್ಯಾ? ಅಧಿಕಾರ ಬಂದಿದೆ ಅಂತ ಬಡವರನ್ನ ಅಯ್ಯಾಡ್ಸೋದು, ಶ್ರೀಮಂತರ ಅಕ್ರಮಕ್ಕೆ ಕುಮ್ಮ ಕೊಡೋ ಈ ನೀಚ ಬುದ್ಧಿಯನ್ನ ಬಿಡಿ. ಜನ ಎಲ್ಲವನ್ನ ನೋಡ್ತಾರೆ. ನಿಮ್ಮ ಈ ಡಬಲ್ ಗೇಮ್ಗೆ ಮಧುಗಿರಿಯ ಜನ ತಕ್ಕ ಉತ್ತರ ಕೊಡ್ತಾರೆ, ಜಾಗ್ರತೆ. ಎಲ್ಲ ಪಾಪ ಜೆರಾಕ್ಸ್ ಹಾಕೊಂಡು ಒಂಚೂರು ಟೀ ಕಾಫಿ ಮಾಡ್ಕೊಂಡು ಅವ್ರೆ ಇಲ್ಲೇನು ಎಪ್ಸ ಅಂತದೇನೈತೆ? ಫುಟ್ಪಾತ್ ನಿಂದ ಎಲ್ಲಿ 50 ಅಡಿ ದೂರ ಐತೆ ಅಲ್ವಾ? ಇಲ್ಲೇನ್ ಮಾಡ್ತಾರೆ ಇವಾಗ? ಏನ್ ತೊಂದ್ರೆ ಏನಾಗದು ಇಲ್ಲಿ ಹೇಳ್ರಿ? ಚರಂಡಿ ಮಾಡ್ಕೊಂಬ್ಲಿ ಬಿಡ್ರಿ, ಚರಂಡಿ ಐತಲ್ಲ ಏಕನ. ಇದನ್ನ ಎತ್ಸಲೆ ಮಧುಗಿರಿ ಮಾದರಿ ಗ್ರಾಮ ಹೋಗ್ತೈತಾ ಇದು? ಹೇಳ್ರಿ ನೋಡೋಣ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಮಕೃಷ್ಣ ರೀ. ಏನು ವರ್ಕ್ ಮಾಡೋದು? ನಾನು ವೈರಿಂಗ್ ಕೆಲಸ ಮಾಡ್ತೀನಿ. ಕೊಟ್ರಿ ಲೈಸೆನ್ಸ ಏನ್ರಿ? ಸುಳ್ಳ ನಿಜವೇನ್ರಿ? ಅಲ್ಲಿ ಐತೇನ್ರಿ ದಂಡೂರು ಬಾಗ್ಲಾಗ ಏಕ ರೋಡು ಮಧುಗಿರಿ ಬಸ್ ಸ್ಟ್ಯಾಂಡ್ವರೆಗೂ? ಇವ್ರು ಅವ್ರಿಗೆಲ್ಲ ಹೆಂಗೆ ಕೊಟ್ರಿ ಲೈಸೆನ್ಸ್? ಇವರು